ಮೀನರಾಶಿಯವರ ವ್ಯಕ್ತಿತ್ವವನ್ನು ನೋಡೋದಾದರೆ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನರಾಶಿ. ಉಳಿದ 11 ರಾಶಿಗೆ ಹೋಲಿಸಿದ್ರೆ ಮೀನರಾಶಿ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಮೀನರಾಶಿಯವರು ಕನಸು ಮತ್ತು ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮದೇ ಆದ ಕ್ರಿಯೇಟಿವ್ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅನೇಕರು ಧಾರಾಳ ಮತ್ತು ಕರುಣೆಯುಳ್ಳವರಾಗಿರ್ತಾರೆ. ಮೀನರಾಶಿಯವರು ನಿಸ್ವಾರ್ಥಿಗಳು. ಯಾವುದೇ ವಿಚಾರದಲ್ಲೂ ಸ್ವಾರ್ಥಿಯಂತೆ ಇವರು ಥಿಂಕ್ ಮಾಡೋದಿಲ್ಲ. ಕೆಲವೊಮ್ಮೆ ಇವರನ್ನು ನೋಡಿದ್ರೆ ತುಂಬಾ ಆ್ಯಟಿಟ್ಯೂಡ್ ಇದೆ ಅಂತ ಅನಿಸಿದ್ರು ಕೂಡ ಮನಸ್ಸಿಂದ ತುಂಬಾ ಒಳ್ಳೆಯವರಾಗಿರ್ತಾರೆ. ಇವರು ದಯೆ, ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರುವಂಥ ಮನಸ್ಥಿತಿಯವರಾಗಿರ್ತಾರೆ. ಇವರದ್ದು ಸರಳ ಮತ್ತು ಶಾಂತ ಸ್ವಭಾವ. ಇವರಿಗೆ ಹೆಚ್ಚು ಕಿರಿಕಿರಿ ಉಂಟು ಮಾಡುವ ಸ್ಥಳ ಇಷ್ಟ ಆಗೋದಿಲ್ಲ. ಶಾಂತ ಪರಿಸರ ಇವರ ನೆಮ್ಮದಿ ಸ್ಥಾನವಾಗಿರುತ್ತೆ. 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಾಗಿರುವ ಈ ರಾಶಿಯವರು ಉಭಯ ಸ್ವಭಾವದವರಾಗಿರ್ತಾರೆ. ಅಂದರೆ ಇವರ ಸ್ವಭಾವ ದ್ವಂದ್ವ. ಏನಾದರೂ ಥಿಂಕ್ ಮಾಡಬೇಕು, ಏನಾದರೂ ಡಿಸಿಷನ್ ತಗೋಬೇಕು ಅಂದರೆ ಎರಡೆರಡು ಥರ ಇವರು ಯೋಚನೆ ಮಾಡ್ತಾರೆ. ಇವರನ್ನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಮನಸ್ಸನ್ನು ಯಾವಾಗಲೂ ಕೂಡ ತೆರೆದಿಟ್ಟಿರ್ತಾರೆ. ಹೊಸ ಹೊಸ ವಿಷಯಗಳನ್ನು ಕಲಿಯೋದು ಅಂದರೆ ಇವರಿಗೆ ತುಂಬಾ ಇಷ್ಟ. ಬೇರೆಯವರೊಂದಿಗೆ ಬಹಳ ಬೇಗ ಬೆರೆಯುವ ಗುಣ ಇವರಿಗೆ ಇರುತ್ತೆ. ತಾವು ಕಲಿತಂಥ ಜ್ಞಾನವನ್ನು ಇತರರಿಗೂ ಕಲಿಸುವ ಇವರ ಗುಣವನ್ನು ಮೆಚ್ಚಲೇಬೇಕು. ಇವರ ಇನ್ನೊಂದು ಲಕ್ಷಣ ಅಂದರೆ ಕನಸು ಕಾಣುವುದು. ತಮ್ಮದೇ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡ್ತಾರೆ. ಇವರದ್ದು ಬಹಳ ಅಟ್ರಾಕ್ಟಿವ್ ವ್ಯಕ್ತಿತ್ವ ಆಗಿರುತ್ತೆ. ಇವರಿಗೆ ನೆಗೆಟಿವ್ ಅಂಶಗಳು ಇಷ್ಟ ಆಗೋದಿಲ್ಲ. ಯಾವಾಗಲೂ ಪಾಸಿಟಿವ್ ವಿಷಯಗಳತ್ತ ಗಮನ ಹರಿಸ್ತಾರೆ. ನೆಗೆಟಿವ್ ಅಂಶಗಳಿಂದ ದೂರ ಇರ್ತಾರೆ. ಅನ್ನೆಸೆಸರಿಯಾಗಿ ಇವರು ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸೋದಿಲ್ಲ. ಹಾಗೆಯೇ ಬೇರೆಯವರ ವಿಷಯದಲ್ಲಿ ಇವರು ಸುಖ ಸುಮ್ಮನೆ ಮಾತಾಡೋದಿಲ್ಲ. ಏನಾದರೂ ವಿಷಯ ಗೊತ್ತಿದ್ರೆ ಮಾತ್ರ ಮಾತಾಡ್ತಾರೆ. ಸುಮ್ಮನೆ ಬೇರೆಯವರ ಬಗ್ಗೆ ಮಾತಾಡೋದಕ್ಕೆ ಇವರು ಹೋಗೋದಿಲ್ಲ. ಪಕ್ಕ ಪ್ರಾಕ್ಟಿಕಲ್ ವ್ಯಕ್ತಿಯಾಗಿರೋದ್ರಿಂದ ವಾಸ್ತವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ವಾಸ್ತವವನ್ನು ಅರಿತು ಅದರಂತೆ ಜೀವನ ನಡೆಸುವಂಥ ಪ್ರವೃತ್ತಿ ಇವರದ್ದಾಗಿರುತ್ತೆ. ಇನ್ನು ಪ್ರೀತಿ ವಿಷಯಕ್ಕೆ ಬಂದರೆ ಇವರು ತುಂಬನೇ ರೊಮ್ಯಾಂಟಿಕ್ ಪರ್ಸನ್ ಆಗಿರ್ತಾರೆ. ಈ ವ್ಯಕ್ತಿಗಳು ಪ್ರೀತಿಯಲ್ಲಿ ಮೃದು ಮತ್ತು ದೊಡ್ಡ ಹೃದಯವನ್ನು ಹೊಂದಿರ್ತಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮೀನರಾಶಿಯವರು ಸಂಬಂಧಗಳಲ್ಲಿ ತುಂಬನೇ ಆಳವಾಗಿರ್ತಾರೆ. ಅಂದರೆ ಡೀಪ್ ಫೀಲಿಂಗ್ ಇವರಿಗೆ ಇರುತ್ತೆ. ಸಂಬಂಧಗಳಿಗೆ ತುಂಬನೇ ಬೆಲೆ ಕೊಡ್ತಾರೆ. ತಮ್ಮ ಸಂಗಾತಿಗೆ ನಿಷ್ಠಾವಂತರಾಗಿರ್ತಾರೆ ಹಾಗೂ ಅವರನ್ನು ಮನಸಾರ ಪ್ರೀತಿಸ್ತಾರೆ. ತನ್ನ ಸಂಗಾತಿಗೆ ಗಿಫ್ಟ್ ಕೊಡೋದು ಅಂದರೆ ಇವರಿಗೆ ತುಂಬಾ ಇಷ್ಟ. ಮೀನರಾಶಿಯಲ್ಲಿರುವ ಹುಡುಗನೇ ಆಗಿರಲಿ ಅಥವಾ ಹುಡುಗಿನೇ ಆಗಿರಲಿ ತಮ್ಮ ಲೈಫ್ ಪಾರ್ಟ್ನರ್ಗಳನ್ನು ರಾಜ ಅಥವಾ ರಾಣಿಯರಂತೆ ನೋಡ್ಕೋತಾರೆ. ಇನ್ನು ಸ್ನೇಹದ ವಿಷಯಕ್ಕೆ ಬಂದರೆ ಸ್ನೇಹಿತರ ಬಗ್ಗೆ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿರ್ತಾರೆ. ಅಗತ್ಯ ಬಿದ್ದಾಗ ಸ್ನೇಹಿತರಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರ್ತಾರೆ. ಇವರದ್ದು ನಿಜವಾದ ಸ್ನೇಹವಾಗಿರುತ್ತೆ. ಫ್ರೆಂಡ್ಶಿಪ್ ಇವರು ಎಲ್ಲರ ಜೊತೆ ಮಾಡೋದಿಲ್ಲ. ತುಂಬ ಸೆಲೆಕ್ಟಿವ್ ಪೀಪಲ್ಗಳನ್ನು ಇವರು ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಹಾಗೆಯೇ ಆ ಫ್ರೆಂಡ್ಶಿಪ್ ಅನ್ನೋದು ಲೈಫ್ ಟೈಮ್ ಆಗಿರುತ್ತೆ. ತಮ್ಮ ಜೀವಿತಾವಧಿಯ ಫ್ರೆಂಡ್ಶಿಪ್ ಇವರಲ್ಲಿರುತ್ತೆ. ಮೀನರಾಶಿಯವರು ತಮ್ಮ ಕನಸನ್ನು ನನಸಾಗಿಸುವ ವೃತ್ತಿ ಜೀವನಕ್ಕೆ ಕಾಲಿಡಲು ಬಯಸ್ತಾರೆ. ಜೀವನದ ಬಗ್ಗೆ ತಮ್ಮದೇ ಆದ ಕನಸನ್ನು ಹೊಂದಿರುವಂಥ ಇವರು ಅದರಂತೆ ಬದುಕಲು ಶ್ರಮ ಪಡ್ತಾರೆ. ತಮ್ಮ ಕನಸನ್ನು ನನಸಾಗಿಸಿಕೊಳ್ತಾರೆ. ಆರಂಭದಲ್ಲಿ ಹಣದ ಲಾಭವನ್ನು ಗಳಿಸಲು ಉದ್ಯೋಗವನ್ನು ಮಾಡ್ತಾರೆ. ಕೆಲಸದಲ್ಲಿ ಸಾಧನೆ ಮಾಡಿದಾಗ ತೃಪ್ತಿಯನ್ನು ಪಡಿತಾರೆ. ಇವರು ಸಮಾಜ ಸೇವೆಯಂಥ ಕೆಲಸಗಳಿಗೆ ಒಲವು ತೋರ್ತಾರೆ. ಸಾಮಾನ್ಯವಾಗಿ ಇವರಿಗೆ ಸರಿ ಹೊಂದುವ ವೃತ್ತಿಗಳೆಂದರೆ ಮನೋರಂಜನೆ, ಮಾಧ್ಯಮ, ಬಿಸ್ನೆಸ್, ಬರವಣಿಗೆ, ಕವನ, ಇಂಟೀರಿಯರ್ ಡಿಸೈನ್ ಈ ರೀತಿ ಕೆಲಸಗಳು ಇವರಿಗೆ ಸೂಕ್ತವಾಗಿರುತ್ತೆ. ಮೀನರಾಶಿಯವರು ಉದಾರ ಮನಸ್ಸುಳ್ಳವರು. ಕೆಲವೊಮ್ಮೆ ತುಂಬ ಎಮೋಷನ್ ಆಗ್ತಾರೆ. ಎಲ್ಲರಿಗೂ ಕಾಳಜಿ ವಹಿಸ್ತಾರೆ. ಕುಟುಂಬಸ್ಥರೇ ಆಗಿರಲಿ, ಸ್ನೇಹಿತರೇ ಆಗಿರಲಿ. ಹಾಗಾಗಿ ಎಲ್ಲರೂ ಇವರನ್ನು ಇಷ್ಟಪಡ್ತಾರೆ. ಮಾನವ ಸಂಬಂಧಗಳಿಗೆ ಹೆಚ್ಚು ಗೌರವ ಮತ್ತು ಮೌಲ್ಯವನ್ನು ಇವರು ಕೊಡ್ತಾರೆ. ಇವರು ಪ್ರೀತಿಸುವ ಬಾಳ ಸಂಗಾತಿಯನ್ನು ಹೆಚ್ಚಾಗಿ ಮೇಲಿಡ್ತಾರೆ. ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸ್ಫೂರ್ತಿದಾಯಕ, ಆತಿಥ್ಯ, ಶಾಂತಿಪ್ರಿಯ, ಅರ್ಥಗರ್ಭಿತ, ಕ್ರಮಬದ್ಧ, ಸಹಾನುಭೂತಿ, ದಯೆ, ಸೃಜನಶೀಲತೆ, ಕಾಲ್ಪನಿಕ ಮತ್ತು ಸೂಕ್ಷ್ಮತೆ ಇವರ ಪಾಸಿಟಿವ್ ವಿಷಯಗಳಾಗಿದ್ದರೆ, ಇನ್ನು ನೆಗೆಟಿವ್ ಅಂಶಗಳಿಗೆ ಬರೋದಾದರೆ ಬೇಗ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಕೆಲವೊಮ್ಮೆ ಆಲಸ್ಯ, ನೆಗ್ಲೆಕ್ಟ್ ಮಾಡ್ತಾರೆ. ಕೆಲಸಗಳನ್ನು ಮುಂದೂಡ್ತಾರೆ. ಇವತ್ತು ಮಾಡುವಂಥ ಕೆಲಸಗಳಿದ್ರೆ ಅದನ್ನು ನಾಳೆ ಮಾಡೋಣ ಅಂತ ಹೇಳುವಂಥದ್ದು. ಹಾಗೆ ಕೆಲವೊಂದ್ಸಲ ಓವರ್ ಥಿಂಕ್ ಮಾಡ್ತಾರೆ. ಜಾಸ್ತಿ ಮಾತಾಡೋದಿಲ್ಲ. ಮೂಡಿ ಥರ ಇರ್ತಾರೆ. ತಮ್ಮದೇ ಕಂಫರ್ಟಬಲ್ ಝೋನ್ನಲ್ಲಿ ಇರೋಕೆ ಇಷ್ಟಪಡ್ತಾರೆ.
ಕೆಲ ವಿಷಯದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಮೀನರಾಶಿಯವರು ಆಕರ್ಷಕ ಕಣ್ಣು ಮತ್ತು ಆಕರ್ಷಕ ಮುಖವನ್ನು ಹೊಂದಿರ್ತಾರೆ. ಎಲ್ಲರನ್ನ ಒಳ್ಳೆಯವರಂತೆ ಕಾಣೋದ್ರಿಂದ ಇವರು ಮೋಸ ಹೋಗೋದು ಜಾಸ್ತಿ. ಇವರಿಗೆ ಫ್ರೆಂಡ್ ಸರ್ಕಲ್ ತುಂಬ ಕಡಿಮೆ, ಯಾಕಂದರೆ ಇವರು ಹೆಚ್ಚು ಜನರೊಂದಿಗೆ ಬೆರೆಯೋದಿಲ್ಲ. ಯಾರೊಂದಿಗೆ ಹೆಚ್ಚು ಬೆರೀತಾರೋ ಅವರೊಂದಿಗೆ ಮಾತ್ರ ಇವರ ಫ್ರೆಂಡ್ಶಿಪ್ ಇರುತ್ತೆ. ಬೇರೆಯವರಿಗೆ ಇವರು ಕೆಟ್ಟದನ್ನು ಬಯಸೋದಿಲ್ಲ. ಇವರಿಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರೂ ಕೂಡ ಕ್ಷಮಿಸುವಂಥ ಗುಣ ಇವರದ್ದಾಗಿರುತ್ತೆ. ಅಂದರೆ ಮೆಚೂರಿಟಿ ಅನ್ನೋದು ಅಷ್ಟರ ಮಟ್ಟಿಗೆ ಇವರಿಗಿರುತ್ತೆ. ಪ್ರಾಮಾಣಿಕರಾಗಿರುವಂಥ ಇವರಿಗೆ ಮೋಸ ಮಾಡೋದು, ಸುಳ್ಳು ಹೇಳೋದು ಇವರಿಗೆ ಇಷ್ಟ ಆಗೋದಿಲ್ಲ. ಇವರು ಮಲ್ಟಿ ಟ್ಯಾಲೆಂಟ್ ಆಗಿರೋದ್ರಿಂದ ಒಂದೇ ಸಲ ಎರಡೆರಡು ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಹೊಸ ವಿಷಯಗಳನ್ನು ಕಲಿತಾನೆ ಇರ್ತಾರೆ. ಮೀನರಾಶಿಯವರಿಗೆ ಎಷ್ಟೇ ಕೋಪ, ಸಂಕಟ, ದುಃಖ ಇದ್ರೂ ಕೂಡ ಲೋಕದ ಮುಂದೆ ನಗುಮುಖವನ್ನು ಹೊಂದಿರ್ತಾರೆ. ತಮ್ಮ ಸುತ್ತಮುತ್ತ ಇರುವವರನ್ನ ತುಂಬ ಖುಷಿ ಹಾಗೇನೆ ಸಂತೋಷವಾಗಿ ನೋಡಿಕೊಳ್ಳುವಂಥ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ತಮಗೆ ಒಂದು ವಸ್ತು ಇಷ್ಟವಾದಾಗ ಎಷ್ಟೇ ಕಷ್ಟ ಆಗಲಿ ಅಥವಾ ಖರ್ಚಾಗಲಿ ಅದನ್ನು ತೆಗೆದುಕೊಳ್ಳೋ ತನಕ ಇವರು ಬಿಡೋದೇ ಇಲ್ಲ. ಮೀನರಾಶಿಯವರದ್ದು ಗುರುವಿನ ರಾಶಿಯಾಗಿರೋದ್ರಿಂದ ಯಾವುದೇ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಅಥವಾ ಬೇರೆಯವರಿಗೆ ಮುಟ್ಟಿಸೋದ್ರಲ್ಲಿ ತುಂಬಾ ಪರ್ಫೆಕ್ಟ್ ಆಗಿರ್ತಾರೆ. ಇವರ ಬರವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಇವರ ಮೈಂಡ್ ಸೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿಂತೆ ಮಾಡಿಕೊಂಡು ಕೆಲವೊಮ್ಮೆ ಮನಸ್ಸನ್ನು ಹಾಳು ಮಾಡ್ಕೊಳ್ತಾರೆ, ಆದರೆ ತುಂಬಾ ಜ್ಞಾನಿಗಳಾಗಿರ್ತಾರೆ. ಇವಿಷ್ಟು ಮೀನರಾಶಿಯವರ ವ್ಯಕ್ತಿತ್ವವಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.